ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಲಾಗ್ ಏನಂತ ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ. ಸೊ ನನಗೆ ಒಂದು 3-4 ಮೆಂಬರ್ಸು DM ಮಾಡಿದ್ರಿ, ಮೇಡಮ್ ನಿಮ್ಮ ಪಾಪುಗೆ ಏನು ಲೋಷನ್ ಯೂಸ್ ಮಾಡ್ತೀರಾ, ಏನು ಫುಡ್ ತಿನ್ನಿಸ್ತಾ ಇದ್ದೀರಾ, ಪಾಪುಗೆ ಎಷ್ಟು ಮಂತು, ಆ ಥರ ಎಲ್ಲ DM ಮಾಡಿದ್ವಿ. ಸೊ ಪ್ರತಿಯೊಬ್ಬರಿಗೂ ನಾನು ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ ಓಕೆ ಲಾಗ್ ಮಾಡಿ ಹಾಕೋಣಲ್ವ, ಅಲ್ಲಿ ನೋಡ್ಕೊಬೋದು, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಅವನು ಹುಟ್ಟಿದ ದಿನದಿಂದ ಸ್ಟಾರ್ಟ್ ಮಾಡಿ ಸೊ ಇವತ್ತಿನವರೆಗೂ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅಂತ ನಾನು ಫಸ್ಟಿಂದ ಹೇಳ್ಕೊಂಬರ್ತೀನಿ. ಅವನಿಗೆ ಹುಟ್ಟಿದಾಗ ಫಸ್ಟು 8 ಡೇಸ್ ಸ್ನಾನ ಮಾಡಿಸಿಲ್ಲ ಅವನಿಗೆ. ಸೊ ಅವನಿಗೆ ಇನ್ಫೆಕ್ಷನ್ ಜಾಸ್ತಿಯಾಗಿ 5 ಡೇಸ್ಗೆ ಮನೆಗೆ ಕಳಿಸ್ಬೇಕಾಗಿತ್ತು. ನನಗೆ C-ಸೆಕ್ಷನ್ ಆಗಿದ್ದರಿಂದ ಸೊ 5 ಡೇಸಿಗೆ ಕಳಿಸ್ತಿಲ್ಲ. ಸ್ವಲ್ಪ ಇನ್ಫೆಕ್ಷನ್ ಇದರಿಂದ ಅವನಿಗೆ ಅಡ್ಮಿಟ್ ಮಾಡ್ಕೊಂಡಿದ್ರು ಹಾಸ್ಪಿಟಲಲ್ಲಿ. ಸ್ನಾನ ಮಾಡ್ಸೋಕ್ಕೇನೂ ಆಗಲಿಲ್ಲ. ಅದಾದಮೇಲೆ 8 ಡೇಸ್ಗೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಬರೋ ಟೈಮಲ್ಲಿ ಡಾಕ್ಟರ್ ನಾನು ಕೇಳಿದೆ, ಸರ್ ಅವನಿಗೆ ಏನು ಲೋಷನ್ ಯೂಸ್ ಮಾಡೋದು, ಏನು ಆಯಿಲ್ ಯೂಸ್ ಮಾಡಬೇಕು ಆ ಥರ ಎಲ್ಲ ಕೇಳಿದ್ದಕ್ಕೆ ಡಾಕ್ಟರ್ ಬಂದು ನೀವು ನೋಡ್ಬೋದು, ಈ ಪ್ರಾಡಕ್ಟ್, ಈ ಕಂಪನಿದು ಆಯಲ್, ಬಾಡಿ ಲೋಷನ್ ಮತ್ತು ಬೇಬಿ ಸೋಪು ಇದಿಷ್ಟನ್ನು ಈ ಕಂಪನಿದನ್ನು ಕೊಟ್ಟಿದ್ರು ಅವರು. ಅವನು ಹುಟ್ಟಿದಾಗ ನಾನು ಫಸ್ಟು ಇದನ್ನೇ ಆಯಲ್ಲು, ಈ ಕಂಪನಿ ಆಯಲ್ ಮತ್ತು ಬಾಡಿ ಲೋಷನ್, ಈ ಕಂಪನಿ ಸೋಪನ್ನು ಇದನ್ನೇ ಯೂಸ್ ಮಾಡ್ತಿದ್ದೆ. ಇದು ಬಿಟ್ಟು ಬೇರೆ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ 1 ಮಂತ್ ಮಾತ್ರ ನಾನು ಯೂಸ್ ಮಾಡಿರೋದು. ನೀವು ಯೂಸ್ ಮಾಡಬೇಡಿ ಆ ಥರ ಎಲ್ಲ ನಾನು ಹೇಳಲ್ಲ. ಜಸ್ಟ್ ನಾನು ಏನು ಮಾಡಿದ್ದೀನೋ ಅದನ್ನು ಮಾತ್ರ ಹೇಳ್ತೀನಿ. ನಾನು ಮಾಡಿದ್ದನ್ನೇ ನೀವು ಮಾಡಬೇಕಂತ ಏನಿಲ್ಲ. ಸೊ ನಿಮಗೆ ಹೇಗೆ ಅನಿಸುತ್ತೋ ಆ ಥರ ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಪಾಪುಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಬಂದು ಪಾಪುಗೆ ಇದನ್ನು ಯೂಸ್ ಮಾಡ್ತಿದ್ದೆ. ಜಸ್ಟ್ 1 ಮಂತ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇದು ಡಾಕ್ಟರ್ ಬರ್ಕೊಟ್ಟಿದ್ದು. ಸೊ ಇದು ಪ್ರೈಸ್ ಬಂದು 285 ರುಪೀಸ್ ಇದೆ. ಇದೊಂದು ಲೋಷನ್ ಬಂದು ಇಷ್ಟಿದೆ. ಸೊ ಎಷ್ಟು ml ಇದು? 100 ml. ಸೊ ಇದು 100 mlಗೆ 285 ರುಪೀಸ್. ಇದು ಆಯಲ್ಲು ಬಂದು 300 ರುಪೀಸ್ ಇತ್ತು. ಇದು ಆಯಲ್ ಡಬ್ಬ ಎಲ್ಲ ಎಸ್ಬಿಟ್ಟಿದ್ದೀನಿ. ಸೊ ನನಗೆ ಇನ್ನೇನು ಅವಶ್ಯಕತೆ ಇರಲಿಲ್ವಲ್ಲ, ಸೊ ಹಾಗಾಗಿ ಬೇಡ ಅಂತ ಎಸ್ಬಿಟ್ಟಿದ್ದೆ. ಸೊ ಇದೊಂದು ಡಬ್ಬ ಸಿಕ್ತು ಅಷ್ಟೇ. ಇದೊಂದು ಬಾಡಿ ಲೋಷನ್ ಒಂದು ಬಾಕ್ಸ್ ಸಿಕ್ತು. ಸೊ ಅದನ್ನು ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೋಬೋದು. ಅದಾದಮೇಲೆ ನಾನು ಇದ್ರದ್ದೇನೆ ಬೇಬಿ ಸೋಪ್ ಯೂಸ್ ಮಾಡ್ತಾಯಿದ್ದೆ. 1 ಮಂತ್ ಕಂಪ್ಲೀಟ್ ಆಯಿತು. ಸೊ ಸಾಕು, ಬೇರೆ ಏನಾದರೂ ಟ್ರೈ ಮಾಡೋಣ. ಇದನ್ನು ಯೂಸ್ ಮಾಡ್ತಾಯಿದ್ದೆ, ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇತ್ತು. ಸೊ ಅದಾದಮೇಲೆ ಬೇರೆ ಯೂಸ್ ಮಾಡೋಣ. ಆಯಿಲ್ ಖಾಲಿ ಆದಮೇಲೆ, ಈ ಕಂಪನಿ ಆಯಿಲ್ ಖಾಲಿ ಆದಮೇಲೆ ನಾನು ಬಂದು ಹರಳೆಣ್ಣೆ, ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಸ್ತಾ ಇದ್ದೆ. ಸೊ ಕುದಿಸಿ ಪಾಪುಗೆ ಸ್ನಾನ ಮಾಡ್ಸೋಕ್ಕೂ 1 ಅವರ್ ಮುಂಚೆ ಪಾಪು ಬಾಡಿಗೆಲ್ಲ ಫುಲ್ಲು ಮಸಾಜ್ ಮಾಡ್ತಾಯಿದ್ದೆ. ತಲೆಯಿಂದ ಫುಲ್ಲು ಬಾಡಿ ಮಸಾಜ್ ಮಾಡ್ತಾಯಿದ್ದೆ, ತಲೆಗೂ ಹಾಕ್ತಾಯಿದ್ದೆ, ಫೇಸ್ಗೆ, ಮೈಗೆಲ್ಲ ಫುಲ್ ಬಾಡಿ ಮಸಾಜ್ ಮಾಡಿ 1 ಅವರ್ ಬಿಡ್ತಾಯಿದ್ದೆ. ಸೊ 1 ಅವರ್ ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ವಿ. ಸೊ ಇದು ಸೋಪು, ಈ ಕ್ರೀಮು, ಈ ಆಯಿಲ್ ಎಲ್ಲ ಖಾಲಿ ಆದಮೇಲೆ ನಾನು ಹಿಮಾಲಯನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೀವು ನೋಡ್ಬೋದು, ಅವನಿಗೆ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡಿಸೋ ಟೈಮಲ್ಲಿ ನಾನು ಹಿಮಾಲಯ ಬೇಬಿ ಸೋಪನ್ನ ಯೂಸ್ ಸ್ಟಾರ್ಟ್ ಮಾಡಿದೆ. ಸೊ ಹಿಮಾಲಯ ಬೇಬಿ ಸೋಪು, ಹಿಮಾಲಯ ಕ್ರೀಮ್, ಹಿಮಾಲಯ ಪೌಡರ್, ಹಿಮಾಲಯ ಲೋಷನ್, ನಾನು ಪ್ರತಿಯೊಂದು ಹಿಮಾಲಯನೇ ಯೂಸ್ ಮಾಡ್ತಾಯಿದ್ದೀನಿ ಪಾಪುಗೆ. ಸೊ ಅವನಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಅವನಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ಚೆನ್ನಾಗಿದ್ದಾನೆ. ಸೊ ಹಾಗಾಗಿ ಸ್ಕಿನ್ ಪ್ರಾಬ್ಲಮ್ ಆಗಲಿ, ಬ್ಲ್ಯಾಕ್ ಆಗೋದಾಗಲಿ ಆ ಥರ ಏನಿಲ್ಲ. ಅವನು ನಾರ್ಮಲಾಗಿ ಹೇಗಿದ್ದಾನೋ ಹಾಗೇ ಇದ್ದಾನೆ. ಹಾಗಾಗಿ ನಾನು ಹಿಮಾಲಯನ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಅದು ಬಂದು ನೀವು ಅನ್ಕೋಬೋದು, ಡಾಕ್ಟರ್ ಕೊಟ್ಟಿದ್ದನ್ನೇ ನೀವು ಕಂಟಿನ್ಯೂ ಮಾಡ್ಬೋದಾಗಿತ್ತಲ್ಲ ಅಂತ ನೀವು ಅನ್ಕೋಬೋದು. ಸೊ ಕಂಟಿನ್ಯೂ ಮಾಡ್ಬೋದಾಗಿತ್ತು, ನನಗೆ ಯಾಕೋ ಅದು ಬೇಡ. ಓಕೆ, ನಾನೇನಾದರೂ ಚೇಂಜ್ ಮಾಡಿ ಹಿಮಾಲಯ ಕಂಪನಿ ತುಂಬ ಚೆನ್ನಾಗಿ ಬರ್ತಾಯಿದೆ. ತುಂಬ ಜನ ಹಿಮಾಲಯನೇ ಯೂಸ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಓಕೆ ಹಿಮಾಲಯ ಯೂಸ್ ಮಾಡೋಣ ಅಂತ ಸೊ ಇದನ್ನೇ ಸೋಪ್ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ್ಲೂ ಅವನಿಗೆ 2 ಮಂತ್ಸ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ನಾನು. ಇವಾಗ್ಲೂ ಹಿಮಾಲಯ ಸೋಪು, ಹಿಮಾಲಯ ಕ್ರೀಮು, ಹಿಮಾಲಯ ಲೋಷನ್, ಹಿಮಾಲಯ ಪೌಡರ್ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಿಮಾಲಯ ಕ್ರೀಮ್ ಪ್ರೈಸ್ ಬಂದು 175 ರುಪೀಸ್ ಇದೆ. ಇದು 175 ರುಪೀಸ್ ಇದೆ. 100 ml ಇದು 175. ಸೊ 200 ಗ್ರಾಮ್ ಪೌಡರ್ ಬಾಕ್ಸ್ ಬಂದು 195 ಇದೆ. ಓಕೆ, ಬೇಬಿ ಲೋಷನ್, ಇದು ಲೋಷನ್ ಬಂದು
195 ರುಪೀಸ್ ಇದೆ. ಇದನ್ನು ತೊಗೊಂಬಂದು ನಾನು ಇದಿಷ್ಟು ತೊಗೊಂಬಂದು 6 ಮಂತ್ ಸಾರಿ ಅವ್ನಿಗೆ ಇವಾಗ 6 ಮಂತ್ ರನ್ನಿಂಗ್ ಇದೆ. ಅವನು 1 ಮಂತ್ ಕ್ರೀಮ್ ಹಚ್ಚಿದ್ದೀನಿ. ಅಂದರೆ ಇದನ್ನು ತೊಗೊಂಬಂದು ನಾನು 4-5 ಮಂತ್ಸ್ ಆಯಿತು. ಸೊ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ, ಏನು ಖಾಲಿ ಆಗಿಲ್ಲ. ಇನ್ನು ಒಂದು 15 ಡೇಸ್ ಯೂಸ್ ಮಾಡ್ಬೋದು. ಸೊ ಅಷ್ಟು ಕ್ರೀಮ್ ಇದೆ, ಅಷ್ಟು ಪೌಡರ್ ಇದೆ. 5 ಮಂತ್ಸ್ ಒನ್ಸ್ ತಂದ್ಕೊಂಡ್ರೆ ಸಾಕು. ಇದನ್ನೆಲ್ಲ 5 ಮಂತಿಗೆ ಒಂದು ಸಲ ತಂದ್ಕೊಂಡ್ಬಿಟ್ರೆ ಒಂದು ಸಲಾಗೆ ಒಂದು 800 ರುಪೀಸ್ 700 ಇದ್ದರೆ ಸಾಕು. ಇದನ್ನೆಲ್ಲ ತಂದ್ಕೊಂಡ್ರೆ 5 ಮಂತ್ಸ್ ಮಾತಾಡೋಗೆ ಇರಲ್ಲ. ಸೊ ಇದನ್ನೇ ಯೂಸ್ ಮಾಡ್ಕೋಬೋದು. ಇದಿಷ್ಟೇ ಯೂಸ್ ಮಾಡ್ತಾ ಇರೋದು ನಾನು. ಅದ್ಬಿಟ್ಟು ಪಾಪುಗೆ ಇನ್ನೇನೂ ಯೂಸ್ ಮಾಡ್ತಾ ಇಲ್ಲ. ಲೋಷನ್ನು ಬಾಡಿಗಾಗಲಿ ಅಪ್ಲೈ ಮಾಡೋದು ಬೇರೆ ಇನ್ನೇನು ಯೂಸ್ ಮಾಡ್ತಾ ಇಲ್ಲ. ಅದು ಬಿಟ್ಟು ಫುಡ್ಡು, ತುಂಬ ಜನ ಫುಡ್ ಏನು ತಿನ್ನಿಸ್ತಾ ಇದ್ದೀರಾ ನಿಮ್ಮ ಪಾಪುಗೆ ಅಂತ ಕೇಳಿದ್ದೀರಾ. 5 ಮಂತ್ಸ್ ನಾನು ಅವನಿಗೆ 5 ಮಂತ್ ಕಂಪ್ಲೀಟ್ ಆಗೋ ತನಕ ನನ್ನ ಎದೆ ಹಾಲು ಬಿಟ್ಟು ಬೇರೆ ಏನನ್ನು ಕುಡಿಸಿಲ್ಲ ನಾನು. ಅದು ಬಿಟ್ಟು ಬೇರೆ ಏನು ತಿನ್ನಿಸೂ ಇಲ್ಲ, ಏನು ಕುಡಿಸೂ ಇಲ್ಲ. ಯಾಕಂದರೆ ಮಕ್ಕಳಿಗೆ ನಾವು ಎಷ್ಟು ಎದೆ ಹಾಲನ್ನು ಕುಡಿಸ್ತೀವೋ ಅಷ್ಟು ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅವನಿಗೆ ಫುಲ್ ಕಂಪ್ಲೀಟ್ 5 ಮಂತ್ಸ್ ಅದನ್ನೇ ಕುಡಿಸಿದ್ದೀನಿ. ಈಗಲೂ ಕುಡಿಸ್ತಾ ಇದ್ದೀನಿ. ಬಟ್ ಅಂದರೆ ಅವನಿಗೆ ತಿನ್ನೋಕೆ ಏನಾದರೂ ತಿನ್ನಿಸ್ಬೇಕಲ್ಲ ಅಂತ. ಸೊ ಹಾಗಾಗಿ ಇವಾಗ 6 ಮಂತ್ ರನ್ನಿಂಗ್ ಇರುವಾಗ ನಾನು ಸಿರ್ಲ್ಯಾಕ್ನ ಹಾಕ್ತಾಯಿದ್ದೀನಿ. ರಾಗಿ ಮಾಲ್ಟ್ನ ಮಾಡಿ ಹಾಕಿ ಅಂತ ತುಂಬ ಜನ ಹೇಳಿದ್ರು. ಸೊ ರಾಗಿ ಮಾಲ್ಟ್ನ ಮಾಡಿ ಹಾಕೋಕ್ಕೂ ಮುಂಚೆ 1 ಪ್ಯಾಕ್ ಮಾತ್ರ, ಸಿರ್ಲ್ಯಾಕ್ನ ಜಾಸ್ತಿ ಯೂಸ್ ಮಾಡಬಾರ್ದಂತ ಹೇಳ್ತಾರೆ. ಬಟ್ ತುಂಬ ಜನ ಯೂಟ್ಯೂಬಲ್ಲಿ ನಾನು ನೋಡಿದ್ದೀನಿ ಸಿರ್ಲ್ಯಾಕ್ನ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಮಕ್ಕಳು ದಪ್ಪ ಆಗ್ತಾರೆ ಅಷ್ಟೇ, ಬಟ್ ಆದರೆ ಬಾಡಿಲಿ ಏನೂ ಶಕ್ತಿ ಇರಲ್ಲ. ಹಾಗಾಗಿ ನಾನು ಸಿರ್ಲ್ಯಾಕ್ನ 1 ಪ್ಯಾಕ್ ಹಾಕಿದ್ದೀನಿ ಅಷ್ಟೇ. ಯಾಕಂದರೆ ಅವನಿಗೆ ನುಂಗೋಕೆ ಗಂಟ್ಲು ರಿಲೀಫ್ ಆಗಬೇಕಲ್ವ. ಸೊ ಹಾಗಾಗಿ ಅದು ಅಡ್ಜಸ್ಟ್ ಆಗಲಿ ಅಂತ ಅದನ್ನು ಮಾತ್ರ ಹಾಕಿದ್ದೀನಿ. ಅದು ಬಿಟ್ಟು ನಾನು ಅವನಿಗೆ ಈಗ 6 ಮಂತ್ ಕಂಪ್ಲೀಟ್ 26 ಬಂದರೆ 6 ಮಂತ್ ಕಂಪ್ಲೀಟ್ 7 ಮಂತ್ಸ್ ರನ್ನಿಂಗ್ ಆಗುತ್ತೆ ಅವನಿಗೆ. ಸೊ ಇವಾಗ ರಾಗಿ ಮಾಲ್ಟ್ನ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಮಮ್ಮಿ ಹೋಗಿದ್ದಾರೆ ಟೌನಿಗೆ ರಾಗಿ ಮಾಲ್ಟ್ ಮಾಡೋಕ್ಕೆಲ್ಲ ತೊಗೊಬರೋದಕ್ಕೆ. ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕಿ ರಾಗಿ ಮಾಲ್ಟ್ನ ಮಾಡಿ ಅದನ್ನು ಹಾಕ್ತೀನಿ. ಸೊ ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಅದಾದಮೇಲೆ ಅವನಿಗೆ ಬಂದು ಇನ್ನು ಏನಂದರೆ ಅವನು ಹುಟ್ಟಿದಾಗಿಂದ ನಾನು ನೈಲ್ ಕಟರ್ ಯೂಸ್ ಮಾಡಿಲ್ಲ. ಸೊ ಈ ಮಷಿನ್ನ ತರಿಸಿದ್ದೀನಿ. ನೀವು ಆನ್ಲೈನಲ್ಲಿ ನೋಡಿದ್ರೆ ಸಿಗುತ್ತೆ ಈ ಮಷೀನು. ಸೊ ನಾನು ಈ ಮಷಿನ್ನ ಯೂಸ್ ಮಾಡಿ ಅವನಿಗೆ ನೈಲ್ಸ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನೈಲ್ ಕಟರಲ್ಲಿ ಕಟ್ ಮಾಡೋಕ್ಕೆ ಹೋಗಿ ಚರ್ಮಗಳನ್ನ ಕಟ್ ಮಾಡ್ತೀವಿ ಅನ್ನೋ ಭಯ ನನಗೆ. ಯಾಕಂದರೆ ಆ ಥರ ಆಗಲ್ಲ. ಸೊ ಏನಾದರೂ ನಾವು ಕಟ್ ಮಾಡೋಕ್ಕೆ ಹೋಗಿ ಅವನ ಈ ಥರ ಕೈಯೆಲ್ಲ ಎಳ್ಕೊಳೋದು ಆ ಥರ ಏನಾದರೂ ಮಾಡಿದ್ರೆ ಇದು ಕಟ್ಟಾದರೆ ಸುಮ್ಮನೆ ಅವನಿಗೂ ಪೇಯ್ನ್ ಆಗುತ್ತೆ ಅಂತ ಆನ್ಲೈನಲ್ಲಿ ಇದನ್ನು ಬುಕ್ ಮಾಡಿ ತರಿಸಿದೆ. ಸೊ ತುಂಬ ಚೆನ್ನಾಗಿದೆ ಇದು ಮಷೀನು. ಯಾವ ಮಂತ್ಗೆ ಯಾವ್ಯಾವುದನ್ನು ಯೂಸ್ ಮಾಡಬೇಕಂತ ಇದ್ರ ಬಾಕ್ಸ್ ಮೇಲೆ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಸೊ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಷ್ಟು ಮಂತ್ ಬೇಬಿಗೆ ಯಾವ್ಯಾವುದನ್ನು ಯೂಸ್ ಮಾಡಬೇಕಂತ. ಸೊ ತುಂಬ ಚೆನ್ನಾಗಿದೆ, ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಶೆಲ್ ಯೂಸ್ ಮಾಡಬೇಕಷ್ಟೇ. ಇದಕ್ಕೆ ಶೆಲ್ ಹಾಕಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಚೆನ್ನಾಗಿ ಬರ್ತಾಯಿದೆ. ಸೊ ನೀವು ಟ್ರೈ ಮಾಡಿ. ನಿಮ್ಮ ಬೇಬಿ ಏನಾದರೂ 1 ಮಂತ್ 2 ಮಂತ್ 1 ಮಂತ್ ಇಲ್ಲ, ಹಾಗೆ ಹುಟ್ಟಿದ ಮಕ್ಕಳಿಗೂ ಇದೆ. 0 to 3 ಮಂತ್ಸಿಂದನೂ ಇದೆ. ಆಗ ಹುಟ್ಟಿದ ಮಕ್ಳಿಗೆ ನೈಲ್ಸ್ ಇರುತ್ತಲ್ಲ. ಸೊ ಮಷಿನ ಜಸ್ಟ್ ಹಿಂಗೆ ಹಿಡಿದ್ರೆ ಸಾಕು, ಫುಲ್ ಟ್ರಿಮ್ ಆಗುತ್ತೆ. ಅದಷ್ಟೇ. ಅದ್ಬಿಟ್ಟು ನಾನು ನಮ್ಮ ಪಾಪಗೆ ಬೇರೆ ಇನ್ನೇನು ತಿನ್ನಿಸ್ತಾ ಇಲ್ಲ, ಯಾವ ಕ್ರೀಮು ಹಚ್ತಾ ಇಲ್ಲ, ಬೇರೆ ಇನ್ನೇನು ಮಾಡ್ತಾಯಿಲ್ಲ. ಇನ್ನೂ ಒಂದೇನಂತ ಹೇಳಿದ್ರೆ, ಸೊ ನಾನು ಹೇಳಿದ್ನಲ್ಲ, ಇನ್ನೂ ಒಂದೇನಂತ ಹೇಳಿದ್ರೆ ವುಡ್ವರ್ಡ್ಸ್. ನೀವು ನೋಡ್ಬೋದು ವುಡ್ವರ್ಡ್ಸ್ ಹಾಕ್ತೀನಿ. ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ ನಾನು. ಸೊ ಬೇರೆಯವ್ರು ಎಷ್ಟು ಯೂಸ್ ಮಾಡ್ತಾರೋ ಅವ್ರು ಯೂಸ್ ಮಾಡೋದೇ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ನಾನು ವುಡ್ವರ್ಡ್ಸ್ನ ಯೂಸ್ ಮಾಡ್ತೀನಿ, ಬಟ್ ಅದೇ ಜಾಸ್ತಿ ಹಾಕಲ್ಲ. ಸೊ ನಾವೇನಾದರೂ ಆಯಿಲಿ ಫುಡ್ ಆಗಲಿ ಬೇರೆ ಏನಾದರೂ ಫುಡ್ನ ತಿಂದಾಗ ಆ ಮಕ್ಕಳಿಗೆ ಫೀಡ್ ಮಾಡಿಸಿದಾಗ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಹಾಲು ಕಕ್ಕೋದು, ಸ್ಟಮಕ್ ಪೇನ್ ಬರೋದು ಏನಾದರೂ ಆಗ್ಬೋದು. ಸೊ ಆ ಟೈಮಲ್ಲಿ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ ಅಷ್ಟೇ. ಇದನ್ನು ಜಾಸ್ತಿ ಯೂಸ್ ಮಾಡಬಾರ್ದಂತ ಡಾಕ್ಟರ್ ಹೇಳ್ತಾರೆ. ಸೊ ಫ್ಯೂಚರಲ್ಲಿ ಶುಗರ್ ಬರುತ್ತೆ ಮಕ್ಕಳಿಗೆ. ನಾನು ಮೊನ್ನೆ ಹಾಸ್ಪಿಟಲ್ಗೆ ಹೋದಾಗ ಕೇಳಿದೆ, ಸರ್ ನನ್ನ ಪಾಪುಗೆ ವುಡ್ವರ್ಡ್ಸ್ ಹಾಕ್ಬೋದಾ ಅಂತ ಕೇಳಿದ್ದಕ್ಕೆ, ಜಾಸ್ತಿ ಯೂಸ್ ಮಾಡಬೇಡಿ, ಫ್ಯೂಚರಲ್ಲಿ ಶುಗರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇದು ಇದಕ್ಕೆ ಸ್ವೀಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇನ್ನೊಂದು ಬಂದು ವುಡ್ವರ್ಡ್ಸ್ನ ಯೂಸ್ ಮಾಡೋಕ್ಕೆ ತುಂಬ ಜನ ಹೇಳ್ತಾರೆ, ಓ ಏನು ಪಾಪುಗೆ ಎಣ್ಣೆ ಕುಡಿಸ್ತಿದೀಯಾ, ಆಲ್ಕೋಹಾಲ್ ಕುಡಿಸ್ತಿದೀಯಾ ಅಂತ ಕೇಳ್ತಾರೆ. ಸೊ ಇವಾಗ ಯಾರೇ ಈ ವುಡ್ವರ್ಡ್ಸ್ನ ಯೂಸ್ ಮಾಡಿದ್ರು ಆರಾಮಾಗಿ ಯೂಸ್ ಮಾಡಿ. ಯಾಕಂದರೆ ನೋ ಆಲ್ಕೋಹಾಲ್ ಕಂಟೆಂಟ್,
ನೋ ಆಲ್ಕೋಹಾಲ್ ಇದೆ. ಸೊ ಇದಕ್ಕೆ ಇವಾಗ ಜಾಸ್ತಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಅಂತ ಅಲ್ಲ, ಆಲ್ಕೋಹಾಲ್ ಕಂಟೆಂಟೇ ಇಲ್ಲ. ಸೊ ಅದು ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ನಾನು ಯಾವಾಗಲೂ ಯೂಸ್ ಮಾಡಲ್ಲ ಅವನಿಗೆ. ಸೊ ಅಪರೂಪಕ್ಕೆ ನಾನು ಹೇಳಿದೆ ಅಲ್ವಾ, ಸೊ ಅವನಿಗೆ ಯಾವಾಗ ಜೀರ್ಣ ಆಗಿರಲ್ಲ ಆ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇದನ್ನು 1 ಟೇಬಲ್ ಸ್ಪೂನ್ ಅಷ್ಟೇ. ಯಾವಾಗಾದರೂ ನೈಟ್ ಹೊತ್ತು ಅವ್ನು ಮಲಗುವಾಗ ಹಠ ಮಾಡೋದು ಆ ಥರ ಏನಾದರೂ ಮಾಡಿದ್ರೆ ಇದನ್ನೊಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಅವಾಗ ಚೆನ್ನಾಗಿ ಆಟ ಆಡ್ಕೊಂಡು ಆರಾಮಾಗಿ ಮಲ್ಕೊತಾನೆ ಅಷ್ಟೇ. ನಮ್ಮ ಪಾಪುಗೆ ನೀವು ನೋಡಿದ್ರಿ ಅಲ್ವಾ, ಇದಿಷ್ಟನ್ನಷ್ಟೇ ನಾನು ನಮ್ಮ ಪಾಪುಗೆ ಯೂಸ್ ಮಾಡ್ತೀವಿ. ಇದು ಬಿಟ್ಟು ಬೇರೆ ಏನನ್ನೂ ಯೂಸ್ ಮಾಡಲ್ಲ. ಸೊ ಇಷ್ಟಷ್ಟೇ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ನನಗೇನಾದರೂ ನೀವು ಹೇಳಬೇಕು, ನಿಮ್ಮ ಪಾಪುಗೆ ಈ ಥರ ಯೂಸ್ ಮಾಡಿ ಅಂತ ಟಿಪ್ಸ್ ಇದ್ದರೆ, ಸೊ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ಯೂಸ್ ಮಾಡ್ತೀನಿ. ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರು ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಮಿಸ್ಟೇಕ್ಸ್ನ ಸರಿ ಮಾಡ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.